ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಚಾಟ್ ಜಿಪಿಟಿ, ಜೆಮಿನಿ, ಕ್ಲೌಡ್ ಎಐ ನಂತ ಕಂಪನಿಗಳೊಂದಿಗೆ ಪೈಪೋಟಿ ನಡೆಸುತ್ತಿರುವಂತಹ ಚೀನಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿ ಡೀಪ್ಸಿಕ್ ದೇಶದಲ್ಲಿ ಅಲ್ಲದೆ ಯುಎಸ್ನಲ್ಲಿ ಅತಿ ಹೆಚ್ಚು ಡೌನ್ಲೋಡ್ ಮಾಡಲಾದ ಉಚಿತ ಅಪ್ಲಿಕೇಶನ್ ಆಗಿ ಸಂಚಲನವನ್ನು ಸೃಷ್ಟಿಸಿದೆ. ಈ ಅಪ್ಲಿಕೇಶನ್ ಜನವರಿಯಲ್ಲಿ ಯುಎಸ್ನಲ್ಲಿ ಬಿಡುಗಡೆಯಾದ ಮೇಲೆ ಇದು ಚಾಟ್ ಜಿಪಿಟಿ, ಜೆಮಿನಿ ಹಾಗೂ ಕ್ಲೌಡ್ ಎಐ ನಂತ ಕಂಪನಿಗಳೊಂದಿಗೆ ಪೈಪೋಟಿ ನಡೆಸಲು ಆರಂಭಿಸಿತು. ಚೀನಿ ಅಪ್ಲಿಕೇಶನ್ನ ತೀವ್ರ ಏರಿಕೆಯು ದೇಶದಲ್ಲಿ ಅತಿ ಹೆಚ್ಚು ಡೌನ್ಲೋಡ್ ಮಾಡಲಾದ ಉಚಿತ ಅಪ್ಲಿಕೇಶನ್ ಆಗಿ ಯುಎಸ್ನಲ್ಲಿ ಸದ್ದು ಮಾಡಿದೆ. ಬಿಬಿಸಿ ವರದಿ ಮಾಡಿದಂತೆ ಸಿಲಿಕಾನ್ ವ್ಯಾಲಿ ಸಾಹಸೋದ್ಯಮ ಬಂಡವಾಳಶಾಹಿ ಮಾರ್ಕ್ ಆಂಡ್ರೀಸೆನ್ ಡೀಪ್ಸಿಕ್ ಅನ್ನ ಎಐನಲ್ಲಿ ಅತ್ಯಂತ ಅದ್ಭುತ ಮತ್ತು ಪ್ರಭಾವಶಾಲಿ ಪ್ರಗತಿಯಾಗಿದೆ ಅಂತ ಶ್ಲಾಘಿಸಿದ್ದಾರೆ. ಹಾಗಾದ್ರೆ ಈ ಡೀಪ್ಸಿಕ್ ತಯಾರಿಸಿದ್ದು ಯಾರು? ಈ ಒಂದು ತಯಾರಿಕೆಗೆ ಎಷ್ಟು ಬಂಡವಾಳ ಬೇಕಾಗಿತ್ತು? ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೆಲಸ ಮಾಡಲಿದೆ ಮತ್ತು ಭಾರತ ಮತ್ತು ಯುಎಸ್ ಮಾರುಕಟ್ಟೆಯಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡೋಣ. ಮೊದಲನೇದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚಾಟ್ ಜಿಪಿಟಿ ತಯಾರಿಕಾ ಓಪನ್ ಎಐ, ಸ್ಮಾರ್ಟ್ ಬ್ಯಾಂಕ್ ಮತ್ತು ಒರಾಕಲ್ನೊಂದಿಗೆ ಸ್ಟಾರ್ ಗೇಟ್ ಎಂದು ಕರೆಯಲಾದ ಹೊಸ 500 ಬಿಲಿಯನ್ ಉದ್ಯಮವನ್ನು ಘೋಷಿಸಿದ ಕೆಲವೇ ದಿನಗಳಲ್ಲಿ ಡೀಪ್ಸಿಕ್ ಅಸ್ತಿತ್ವಕ್ಕೆ ಬಂದಿದ್ದು ಟ್ರಂಪ್ ಅವರು ಯುಎಸ್ನಲ್ಲಿ ತಂತ್ರಜ್ಞಾನದ ಭವಿಷ್ಯವನ್ನು ಖಚಿತಪಡಿಸುತ್ತದೆ ಅಂತ ಪ್ರಚಾರ ಮಾಡಿದ್ದಾರೆ. ಡೀಪ್ಸಿಕ್ ಎಂಬುದು ಆಗ್ನೇಯ ಚೀನಾದ ಹಾಂಗ್ಝೋ ನಗರದಲ್ಲಿ ಸ್ಥಾಪನೆಯಾದ ಚೀನಿ ಎಐ ಕಂಪನಿಯಾಗಿದೆ. ಕಂಪನಿಯು ಜುಲೈ 2023ರಲ್ಲಿ ಪ್ರಾರಂಭವಾಗಿತ್ತು. ಆದರೆ ಸೆನ್ಸರ್ ಟವರ್ ಪ್ರಕಾರ ಅದರ ಜನಪ್ರಿಯ ಎಐ ಸಹಾಯಕ ಅಪ್ಲಿಕೇಶನ್ ಜನವರಿ 10ರವರೆಗೆ ಯುಎಸ್ನಲ್ಲಿ ಬಿಡುಗಡೆ ಆಗಲಿಲ್ಲ. ಕಂಪನಿಯು ಈಗ ಓಪನ್ ಸೋರ್ಸ್ ಆಗಿರುವಂಥ ಎಐ ಮಾದರಿಯನ್ನು ಅಭಿವೃದ್ಧಿಪಡಿಸುತ್ತಿದೆ ಮತ್ತು ಪ್ರಪಂಚದಾದ್ಯಂತ ಡೆವಲಪರ್ಗಳು ಮತ್ತು ತಂತ್ರಜ್ಞಾನಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇದು ಓಪನ್ ಸೋರ್ಸ್ ಡೀಪ್ಸಿಕ್ V3 ಮಾದರಿಯಿಂದ ನಡೆಸಲ್ಪಡುತ್ತದೆ. ಇದನ್ನು ಅದರ ಸಂಶೋಧಕರು 6 ಮಿಲಿಯನ್ಗಿಂತ ಕಡಿಮೆಗೆ ಅಭಿವೃದ್ಧಿಪಡಿಸಲಾಗಿದೆ ಅಂತ ತಿಳಿಸಿದ್ದು, ಇನ್ನಿತರ ಎಐ ಕಂಪನಿಗಳಿಗೆ ಹೋಲಿಸಿದಾಗ ಇದಕ್ಕೆ ಮಾಡಿರುವ ಖರ್ಚು ಬಹಳಷ್ಟು ಕಡಿಮೆ ಆಗಿದೆ. ಈ ಅಪ್ಲಿಕೇಶನ್ನ ಆಪಲ್ನ ಆಪ್ ಸ್ಟೋರ್ನಲ್ಲಿ ಮತ್ತು ಆನ್ಲೈನ್ನಲ್ಲಿ ಅದರ ವೆಬ್ಸೈಟ್ನಲ್ಲಿ ಉಚಿತವಾಗಿ ಲಭ್ಯವಿದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಡೌನ್ಲೋಡ್ ಮಾಡಲಾದ ಅಪ್ಲಿಕೇಶನ್ ಎಂಬ ಹೆಸರಿನೊಂದಿಗೆ ಡೀಪ್ಸಿಕ್ ಯುಎಸ್ನಲ್ಲಿ ಆಪಲ್ ಸ್ಟೋರ್ನಲ್ಲಿ ಅತ್ಯುತ್ತಮ ರೇಟಿಂಗ್ ಪಡೆದ ಅಪ್ಲಿಕೇಶನ್ ಕೂಡ ಆಗಿದೆ. ಆದರೆ ಕೆಲವೊಂದು ಸೈನ್ ಇನ್ ಸಮಸ್ಯೆಗಳನ್ನು ಆ್ಯಪ್ ಹೊಂದಿದೆ ಎಂಬುದು ಕೂಡ ತಿಳಿದು ಬಂದಿದೆ. ಹಾಗಿದ್ರೆ ಈ ಡೀಪ್ಸಿಕ್ ಅನ್ನು ಸ್ಥಾಪಿಸಿದವರು ಯಾರು? ಬಿಬಿಸಿ ವರದಿಯ ಪ್ರಕಾರ ಲಿಯಾಂಗ್ ವೈನ್ಫೆಂಗ್ ಅವರು ತಮಗೆ ದೊರೆತಿರುವ ಫಂಡ್ನ ಹಣವನ್ನು ಬಳಸಿಕೊಂಡು ಕಂಪನಿಗೆ ಭಾಗಶಃ ಹಣಕಾಸನ್ನು ಒದಗಿಸುತ್ತಾರೆ. 40ರ ಹರಿಯದ ಲಿಯಾಂಗ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಪದವೀಧರರಾಗಿದ್ದು ಎನ್ವಿಡಿಯಾ A100 ಚಿಪ್ಗಳ ಅಂಗಡಿಯನ್ನು ನಿರ್ಮಿಸಿದ್ದಾರೆ ಅಂತ ವರದಿಯಾಗಿದೆ. ಈಗ ಅವುಗಳನ್ನು ಚೀನಾಕ್ಕೆ ರಫ್ತು ಮಾಡುವುದನ್ನು ನಿಷೇಧಿಸಲಾಗಿದೆ. ಹಾಗಾದರೆ ಈ ಆ್ಯಪ್ ಏನು ಮಾಡುತ್ತೆ ಭವಿಷ್ಯದಲ್ಲಿ ಅಂತ ನೋಡೋದಾದರೆ, ಆ್ಯಪ್ ಸ್ಟೋರ್ನ ಅದರ ವಿವರಣೆಯ ಪ್ರಕಾರ ಇದು ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸಲು ಸಮರ್ಥನೀಯವಾಗಿದ್ದು ಮತ್ತು ನಿಮ್ಮ ಜೀವನವನ್ನು ಪರಿಣಾಮಕಾರಿಯಾಗಿ ರೂಪಿಸಲು ವಿನ್ಯಾಸಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಳಕೆದಾರರ ಅನಿಸಿಕೆ ಪ್ರಕಾರ ಇದು ಬರವಣಿಗೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಅಂತ ತಿಳಿದು ಬಂದಿದೆ. ಡೀಪ್ಸಿಕ್ನ ಇತ್ತೀಚೆಗೆ ಬಿಡುಗಡೆಯಾದ R1 ಓಪನ್ ಎಐ ಮತ್ತು ಆಂಥ್ರೋಪಿಕ್ನಂತಹ ಉದ್ಯಮ ನಾಯಕರಿಗೆ ಪ್ರತಿಸ್ಪರ್ಧಿಯಾಗಿದೆ. ಆದರೆ ವೆಚ್ಚ ಸಮರ್ಥತೆ ನೋಡೋದಾದರೆ ಸಾಕಷ್ಟು ಕಡಿಮೆ ಇದೆ. ಇತರೆ ಈ ಒಂದು ಎಐ ಆ್ಯಪ್ಗಳಿಗೆ ಹೋಲಿಸಿದರೆ ಮುಕ್ತ ಮೂಲ ಮತ್ತು ಅನಿಯಮಿತ ಉಚಿತ ಬಳಕೆ ನೀಡುವುದರಲ್ಲಿ ಎದ್ದು ಕಾಣುತ್ತದೆ. ಹಾಗಾದರೆ ಡೀಪ್ಸಿಕ್ ಯುಎಸ್ ಸ್ಟಾಕ್ ಮಾರುಕಟ್ಟೆಯ ಮೇಲೆ ಹೇಗೆ ಪ್ರಾಬಲ್ಯ ಸಾಧಿಸಿದೆ ಅಂತ ನೋಡೋದಾದರೆ, ಜನವರಿ 27ರಂದು ಡೀಪ್ಸಿಕ್ನ ತಯಾರಿಕೆಯ ಕಡಿಮೆ ವೆಚ್ಚಗಳು ಹಣಕಾಸು ಮಾರುಕಟ್ಟೆಗಳನ್ನು ತತ್ತರಿಸಿದವು. ಇದರಿಂದಾಗಿ ಚೀಪ್ ತಯಾರಿಕರು ಮತ್ತು ಡೇಟಾ ಕೇಂದ್ರಗಳನ್ನು ಒಳಗೊಂಡಂತೆ ವ್ಯಾಪಕ ಮಾರಾಟದಲ್ಲಿ 3ಕ್ಕಿಂತ ಹೆಚ್ಚು ಕುಸಿತವನ್ನು ಕಂಡಿದೆ. ಎಐಯನ್ನು ನಡೆಸುವ ಶಕ್ತಿಶಾಲಿ ಚೀಪ್ಗಳನ್ನು ತಯಾರಿಸುವ ಯುಎಸ್ ಮೂಲದ ಕಂಪನಿಯಾದ ಎನ್ವಿಡಿಯಾ ಸೋಮವಾರ ಸುಮಾರು 600 ಬಿಲಿಯನ್ ಮಾರುಕಟ್ಟೆ ಮೌಲ್ಯವನ್ನು ಕಳೆದುಕೊಂಡಿದೆ. ಯುಎಸ್ ಇತಿಹಾಸದಲ್ಲಿ ಯಾವುದೇ ಕಂಪನಿಗೆ ಒಂದು ದಿನ ಅತಿ ದೊಡ್ಡ ಕುಸಿತ ಇಂದು ಕಂಡು ಬಂದಿದೆ. ಆದರೆ ಷೇರು ಬೆಲೆ ದಿನದ ಅವಧಿಯಲ್ಲಿ 17% ನಷ್ಟವಾಗಿದೆ.
ಹಾಗಾಗಿ ಈ ಡೀಪ್ ಸಿಕ್ ಮುಂದಿನ ದಿನಗಳಲ್ಲಿ ದೇಶದ ವಿವಿಧ AI ತಂತ್ರಾಂಶಗಳಿಗೆ ಹೋಲಿಸಿದರೆ ಇದು ಸಾಕಷ್ಟು ಉತ್ತಮ ಅಂತ ಹೇಳಲಾಗ್ತಾ ಇದೆ ಮತ್ತು ಕಡಿಮೆ ದರದಲ್ಲಿ ದೊರಕೋದ್ರಿಂದ ಇದು ಸಾಕಷ್ಟು ಪರಿಣಾಮಕಾರಿಯಾಗಿ ಕೂಡ ಮುಂದಿನ ದಿನಗಳಲ್ಲಿ ಹೊರಹೊಮ್ಮಬಹುದು. ಸ್ನೇಹಿತರೆ, ಡೀಪ್ ಸಿಕ್ ನ ಬಗ್ಗೆ ನಾವು ನೀಡಿರುವಂತಹ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೇನಾದ್ರೂ ತೊಂದರೆಗಳು ಮತ್ತು ಡೌಟ್ಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.